ಮುಂದಿನ ಒಂದು ವಾರ ರಾಜ್ಯಾದ್ಯಂತ ಮಳೆಯಾಗಲಿದೆ. ರಾಜ್ಯಾದ್ಯಂತ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದ್ದು ಏಪ್ರಿಲ್ 2 ದಕ್ಷಿಣ ಕರ್ನಾಟಕದಲ್ಲಿ ಮಳೆಯಾಗಲಿದೆ. ಮಾರ್ಚ್ ತಿಂಗಳ ಅಂತ್ಯಕ್ಕೂ ಮೊದಲೇ ಉಷ್ಣಾಂಶ ಹೆಚ್ಚಳವಾಗಿರುವಂತದ್ದು. ದೇಶದ ಕೆಲವು ಪ್ರದೇಶಗಳಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಉಷ್ಣಾಂಶ ಜಾಸ್ತಿಯಾಗಿದೆ. ದೇಶದ ಉಳಿದೆಡೆ ತಾಪಮಾನ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಅಪಾಯವನ್ನು ತಡೆಯೋದಕ್ಕೆ ಸಜ್ಜಾಗುವಂತೆ ಅಲರ್ಟ್ ಆಗಲಾಗಿದೆ. ಸೊ ಮುಂದಿನ ಒಂದು ವಾರ ರಾಜ್ಯಾದ್ಯಂತ ಮಳೆ ಆಗಲಿದೆ. ಅದು ಕೂಡ ಗುಡುಗು ಸಹಿತ ಸಾಧಾರಣ ಮಳೆ ಆಗಲಿದ್ದು ಸದ್ಯದ ಮಟ್ಟಿಗೆ ಉಷ್ಣಾಂಶ ಅಂದ್ರೆ ಸುಡೋ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನೆತ್ತಿ ಸುಡ್ತಾ ಇದೆ. ಬೆಳಗ್ಗೆ ಎದ್ದು ಕೂಡಲೇ ಬಿಸಿಲ ಆ ಒಂದು ಬಿಸಿ ನಮ್ಮೆಲ್ರಿಗೂ ಕೂಡ ತಡ್ತಾ ಇರುವಂತದ್ದು. ಹಾಗಾಗಿ ದೇಶದ ಉಳಿದೆಡೆ ಉಷ್ಣಾಂಶ ಜಾಸ್ತಿ ಆಗ್ತಿದೆ. ಜನ ಮನೆಯಿಂದ ಹೊರಬರೋದಕ್ಕೂ ಕೂಡ ಯೋಚಿಸುವ ರೀತಿ ಆಗ್ತಾ ಇದೆ. ಮೈಯೆಲ್ಲ ಕೂಡ ಸುಟ್ಟು ಹೋಗ್ತಾ ಇದೆ. ಇದರ ಅಪಾಯವನ್ನು ತಡೆಯೋದಕ್ಕೆ ರಾಜ್ಯಗಳಿಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಜ್ಜಾಗಬೇಕು, ಮುಂದಿನ ತಿಂಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬಹುದು ಅಂತ. ಮೊನ್ನೆ ಕೂಡ ಹೋದ ವಾರ ಮಳೆ ಬಂತು, ಸ್ವಲ್ಪ ಮಟ್ಟಿಗೆ ತಂಪೆರೆದು ಹೋಯ್ತು. ಬೆಂಗಳೂರಿಗರು ಕೂಡ ಫುಲ್ಲು ಎಂತ ವಾತಾವರಣ ಅಂತಿದ್ರು. ಆದ್ರೆ ಈಗ ಕರ್ನಾಟಕದಲ್ಲಿ ಮಳೆ ಹೆಚ್ಚಾಗಲಿದೆ.